ಫಸ್ಟ್ ಆಫ್ ಆಲ್ ನಮ್ಮ ವೀಡಿಯೋಸ್ ನೋಡ್ತಿರುವ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ವಿನಂತಿ. ಈ ವಿಡಿಯೋ ನೀವೇನಾದರೂ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಪರ್ಸ್ನಲ್ ಫೋನ್ಸಲ್ಲಿ ಇಯರ್ಫೋನ್ಸ್ ಹಾಕ್ಕೊಂಡು ನೋಡಿ, ಇಲ್ಲಾಂದರೆ ವಿಡಿಯೋ ನೋಡುವುದಕ್ಕೆ ಸ್ವಲ್ಪ ಸಂಕೋಚ ಆಗುತ್ತದೆ. ಎನ್ನ ಕನ್ನಡಿಗಾಸ್ ಎನ್ನಡ ಎವಳು ರೀಮೇಕ್ಸ್ ಡ ಇಫ್ ಯು ಆರ್ ನಾಟ್ ದೇರ್ ಯು ಆರ್ ನಾಟ್ ದೇರ್ ಡ. ಕನ್ನಡ ಇಂಡಸ್ಟ್ರಿ ಹ್ಯಾಸ್ ಗ್ರೋನ್ ಬಿಕಾಸ್ ಆಫ್ ತಮಿಳ್ ಡ. ಹಲೋ ಬ್ರದರ್ ಫ್ರಮ್ ಅನದರ್ ಮದರ್. ಮತ್ತೆ ಯಾಕೆ ವಿಕಿಪೀಡಿಯಾ ಈ ಥರ ಹೇಳ್ತಾ ಇದೆ? ಕಬಾಲಿ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಈ ವಿಡಿಯೋ ಮಾತ್ರ ಫುಲ್ ಫಸ್ಟಿಂದ ಲಾಸ್ಟ್ವರೆಗೂ ಪ್ರತಿ ಸೆಕೆಂಡ್ ನೋಡಿ, ಯಾವುದು ಮಿಸ್ ಮಾಡಬೇಡಿ. ಆ್ಯಂಡ್ ಯಾರ ಹತ್ರ ಟ್ರೋಲ್ ಪೇಜಸ್ ಇದೆ, ಫ್ಯಾನ್ ಪೇಜಸ್ ಇದೆ, ಈ ವಿಡಿಯೋ ನಿಮ್ಗೆ ಬೇಕಾಗಿದೆ, ಚೆನ್ನಾಗಿದೆ ಅನ್ಸಿದ್ರೆ ಆರಾಮಾಗಿ ಯೂಸ್ ಮಾಡಿ, ಬೇಕಾ ಬಿಟ್ಟು ಟ್ರೋಲ್ ಮಾಡಿ, ಯಾವನ್ನು ಬಿಡಬೇಡಿ. ಈಸಿನ ಲ್ಯಾಂಗ್ವೇಜ್ ವಾರ್ ಆಗುತ್ತೆ, ಸ್ಟೇಟ್ ವಾರ್ ಆಗುತ್ತೆ, ಆ ವಾರ್ ಆಗುತ್ತೆ, ಈ ವಾರ್ ಆಗುತ್ತೆ ಅಂತ ಬೇಡ ಅಂತ ಸುಮ್ಮನೆ ಇದ್ವಿ. ಬಟ್ ಈ ನನ್ನ ಮಕ್ಳಿಗೆ ನೋಡಿ ತುಂಬ ಜಾಸ್ತಿ ಮಾಡ್ತಾರೆ. ನಮ್ಮನ್ನ ಟ್ರೋಲ್ ಮಾಡಿದ್ರು ಬಿಟ್ವಿ, ನಮ್ಮ ಲೆಜೆಂಡ್ಸ್ನ ಕೆಣ್ಕೋದ್ರು ಬಿಟ್ಟಿದ್ದೀವಿ, ನಮ್ಮ ಸ್ವಾಭಿಮಾನಕ್ಕೆ ಇಡ್ತವ್ರೆ. ಬಿಟ್ಬಿಡೋಣ? ಈ ಬಿಟ್ಬಿಡೋಣ ಅನ್ನೋ ಪ್ರಶ್ನೆನೇ ಬರಬಾರ್ದು. ಅಲ್ಲ ಕಂಡ್ರು, ನೀರು ಕೇಳಿದ್ದೀರಾ ಕೊಟ್ವಿ, ಬೆಂಗಳೂರು ಇರೋಕ್ಕೆ ಜಾಗ ಕೇಳಿದ್ರಿ ಕೊಟ್ಟಿದ್ದೀವಿ, ನಮ್ಮ ಸ್ವಾಭಿಮಾನಕ್ಕೆ ಕೇಳ್ತೀರಾ? ಹಾಕೊಂಡು ತುಳ್ದೇ ಬಿಡ್ತೀವಿ ಅಷ್ಟೇ. ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಆ್ಯಕ್ಟಿಂಗ್ ಬರಲ್ಲ, ವಿಷ್ಣುವರ್ಧನ್ ಅವ್ರಿಗೆ ಆ್ಯಕ್ಟಿಂಗ್ ಬರಲ್ಲ, ಇವರಿಬ್ಬರನ್ನ ತೊಗೊಂಡೋಗಿ ರಜನಿಕಾಂತ್ ಕಂಪೇರ್ ಮಾಡ್ತೀರಾ ನೀವು ಟ್ರೋಲ್ಸಲ್ಲಿ, ಮೀಮ್ಸಲ್ಲಿ. ಇವರಿಬ್ಬರು ವ್ಯಾಲ್ಯೂ ಗೊತ್ತಾ ನಿಮಗೆ? ರಜನಿಕಾಂತ್ ಅವ್ರು ಫಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬೆಳೆದ್ಬಿಟ್ಟು ಹೋಗಿರೋದು. ಹೆಂಗೆ ಬೆಳೆದಿದ್ದು ಅಂದ್ಕೊಂಡಿದ್ಯಾ? ವಿಷ್ಣುವರ್ಧನ್ ಅವ್ರ ಜೊತೆ ಮೂವೀಸ್ ಮಾಡೋರೆ, ಹೀರೋ ಆಗಲ್ಲ, ಸೈಡ್ ಪಾರ್ಟಾಗಿ ಸೈಡ್ ರೋಲಾಗೆ ವಿಲನ್ ಆಗಿ. ಏನಂದೆ ನೀನು? ರೀಮೇಕ್ಸ್ ನೋಡಿದ್ರಲ್ಲ ಅವಾಗಲೇ ಇಂಟ್ರಡಕ್ಷನ್ ಎಲ್ಲ ಕೊಟ್ಟನಲ್ಲ ಟಾಂಗು. ಯಾರು ರೀಮೇಕ್ಸ್ ಮಾಡಿರೋ ಜಾಸ್ತಿ? ನೀವೇ. ಬೇರೆ ಬೇರೆ ಭಾಷೆಯಿಂದ ತೆಗೆದು ಮಾಡ್ತೀರಾ, ಅದು ರೀಮೇಕ್ಸ್ ಅಲ್ವಾ? ನಿಮ್ಮ ಕಣ್ಣು ಕಾಣಿಸಲ್ವಾ ಅದು? ಬಾಡಿ ಗಾರ್ಡ್ ಅನ್ನೋದು ಟ್ರೋಲ್ ಮಾಡೋದಲ್ಲ, ಕನ್ನಡ ಮೂವಿ ರೀಮೇಕ್ ಮಾಡೋದು, ತಮಿಳ್ ಮೂವಿ ಎಷ್ಟು ಚೆನ್ನಾಗಿದೆ ವಿಜಯ್ ಅವ್ರದ್ದಂತ, ಅದು ಫಸ್ಟ್ ಬಂದ್ಬಿಟ್ಟು ಹಿಂದಿಯಲ್ಲಿ, ಅವ್ರದ್ದು ರೀಮೇಕ್ ಮಾಡ್ಬಿಟ್ಟು ನಮಗೆ ಮಾತಾಡ್ತೀರಾ. ಫಸ್ಟ್ ನೀವು ಕರೆಕ್ಟಾಗಿರೋ, ಕರೆಕ್ಟ್ ನೀವು ತೊಳ್ಕೊಳ್ಳಿ ಫಸ್ಟ್, ಆಮೇಲೆ ಬೇರೆಯವ್ರು ತೊಳಿದ್ರಂತೆ. ಅಲ್ಲ ಕಣ್ರೋ, ಏನೋ ಮಾಡಿದ್ವಿ ನಾವು ನಿಮಗೆ, ಏನು ಜಾಸ್ತಿ ಮಾಡಿದ್ವಿ, ಏನು ಕಮ್ಮಿ ಮಾಡಿದ್ವಿ ಹೇಳು? ಅಲ್ಲ, ಅದು ಬಿಗ್ಗೆಸ್ಟ್ ಪೇಜಸ್ ಇಟ್ಕೊಂಡಿದ್ದೀರ, ಚಾನಲ್ಸ್ ಇಟ್ಕೊಂಡಿದ್ದೀರ, ಗಲಾಟ ತಮಿಳ್ ಅಂತ. ಇಟ್ ಇಸ್ 3 million ಸಬ್ಸ್ಕ್ರೈಬರ್ಸ್. ಡ್ಯೂ ಯು ಇವನ್ ನೋ ಹೌ ಟು ಮೇಂಟೈನ್ ಅ 3 million ಸಬ್ಸ್ಕ್ರೈಬ್ ಚಾನಲ್? ಒಂದು ಇಂಡಸ್ಟ್ರಿ ಟ್ರೋಲ್ ಮಾಡ್ತೀಯ ನೀನು? ಗಲಾಟ ತಮಿಳ್ ಅಂತ ಒಂದು ಏನದು ಫುಲ್ ಒಫಿಷಿಯಲ್ ಥರ ಮೇಂಟೈನ್ ಮಾಡ್ಕೊಂಡು ಬೆಳೆಸ್ಕೊಂಡು ಒಂದು ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ನಿನ್ನ ಚಾನಲ್ ಹೋಗಿ ಹಾಕ್ಸ್ಬಿಡ್ತೀವಿ ಅಷ್ಟೇ ನಾವು. ರಜನಿಕಾಂತ್ ಸರ್ ಹಿಮ್ಸೆಲ್ಫ್ ಇಸ್ ಎ ಹ್ಯೂಜ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಸರ್. ಅವ್ರ ಲೈಫಲ್ಲಿ ತೊಗೊಂಡು ಒಂದೇ ಒಂದು ಆಟೋಗ್ರಾಫ್, ಅದಾದ್ಮೇಲೆ ಒಬ್ಬರದ್ದು ತೊಗೊಂಡಿಲ್ಲ, ಅದಕ್ಕಿಂತ ಮುಂಚೆ ಒಬ್ಬರದ್ದು ತೊಗೊಂಡಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರು ತೊಗೊಂಡಿರೋದು. ಆ್ಯಂಡ್ ನಮ್ಮ ದಾದಾ ಜೊತೆಗೆ ಕಂಪೇರ್ ಮಾಡೋದಲ್ಲ, ನಮ್ಮ ವಿಷ್ಣುವರ್ಧನ್ ಅವ್ರನ್ನ ಅವ್ರ ಅಣ್ಣ ಅಂತಾರೆ ಕೂಡ, ರಜನಿಕಾಂತ್ ಅವರು ಅಣ್ಣ. ಏನೋ ಅಣ್ಣ. ಫಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಕಾಲಿಟ್ಟು ಆ್ಯಕ್ಟಿಂಗ್ ಕಲಿತು ನಮ್ಮ ವಿಷ್ಣುವರ್ಧನ್ ಸರ್ ಅಂದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಮೋಟಿವೇಟ್ ಮಾಡಿದ್ಮೇಲೆ ರಜನಿಕಾಂತ್ ಅವ್ರು ಆ್ಯಕ್ಟರ್ ಆಗಿದ್ದು, ಹೀರೋ ಆಗಿದ್ದು, ತಲೆವಾಗಿದ್ದು. ತಿಳ್ಕೊ ಚರಿತ್ರೆನ, ತಿಳ್ಕೊಂಡು ಮಾತಾಡಿ ನಾವು ಖುಷಿ ಪಡ್ತೀವಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕೆಂಟಕಿ ಕಲ್ನಲ್ ಅವಾರ್ಡ್ ಸಿಕ್ಕಿದೆ. ಕೆಂಟಕಿ ಗವರ್ನರ್ ಹಿಮ್ಸೆಲ್ಫ್ ಹ್ಯಾಸ್ ಗಿವನ್ ದ ಅವಾರ್ಡ್. ಇಂಡಿಯಾಲಿ ಯಾವನಿಗೂ ಸಿಕ್ಕಿಲ್ಲ ಅದು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬಿಟ್ಟು. ಅಂಬರೀಷ್ ಅವ್ರ ಜೊತೆ ಮಾತಾಡೋದಲ್ಲ, ಅಂಬರೀಷ್ ಅವ್ರ ಬಗ್ಗೆ ಮಾತಾಡೋದಲ್ಲ, ಪಬ್ಲಿಕ್ಕಾಗಿ ಬಂದು ಓಪನ್ ಆಗಿ ಬೈತಾರೆ ಗುರು ಅವ್ರು. ಯಾರನ್ನಾದ್ರು ನಿಮ್ಮ ತಮಿಳ್ ಇಂಡಸ್ಟ್ರಿ ಯಾರು ಬೈತಾರೆ, ಅದು ಹೀರೋ ಬೈದ್ರೆ ಮಕ್ಕಳು ಕುಗಿತಾರೆ ಅಷ್ಟೇ. ಅಂಬರೀಷ್ ಅವ್ರ ಗತ್ತೆ ಅನ್ನೋದು ತಿಳ್ಕೊ. ಅಂಬರೀಷ್ ಅವ್ರ ಮೂವಿಗೆ ಅವ್ರು ನೋಡಿ ಖುಷಿ ತಡ್ಕೊಳಕ್ಕಾಗದೆ ಪಾಕೆಟಿಂದ ದುಡ್ಡು ಚೆಲ್ತಾ ಇದ್ರಂತೆ. ಆ ಡಾಕ್ಟರ್ ರಾಜಣ್ಣ ಆದಮೇಲೆ ಅಂಬರೀಷ್ ಅವ್ರಿಗೆ ಮಾತ್ರ ಆಗ್ತಾ ಇದ್ದಿದ್ದು. ತಿಳ್ಕೊ, ಎಲ್ಲಿದೆ ನಿಮ್ಮ ಇಂಡಸ್ಟ್ರಿ? ತೋರಿಸಿ ಬೆಲ್ಲ, ತೋರಿಸು ಮಾತಾಡಿದ್ರ ಬಗ್ಗೆ. ಆಗಲ್ವಲ್ಲ, ನಿಮ್ಗೆ ಬರೋದೆಲ್ಲ ಒಂದೇ. ಟ್ರೋಲ್ ಪೇಜಸ್ ಮಾಡು, ಮೀಮ್ ಪೇಜಸ್ ಮಾಡು, ಟ್ರೋಲ್ ಮಾಡು, ಮೀಮ್ ಮಾಡು, ಆ ಕಾಪರೇಟ್ ವೀಡಿಯೋಸ್ ಎಲ್ಲ ಯೂಸ್ ಮಾಡು. ಕನ್ನಡ ಇಂಡಸ್ಟ್ರಿ ಇವಾಗ ಬರೀ ಸಿಕ್ಬಿಟ್ಟಿದೆ, ಹಾಕೊಂಡು ಟ್ರೋಲ್ ಮಾಡು ಅಷ್ಟೇ ನಿಮ್ಗೆ ಗೊತ್ತಿರೋದಲ್ವ. ಫ್ಯಾಕ್ಟ್ಸ್ ಜೊತೆ ಮಾತಾಡು. ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಐ ಆಮ್ ಟಾಕಿಂಗ್ ಈಸ್ ಕಂಪ್ಲೀಟ್ಲಿ ಕರೆಕ್ಟ್. ಡೌಟ್ ಇದ್ದರೆ ಇಂಟರ್ನೆಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಕನ್ನಡಿಗರ ಬಗ್ಗೆ ಮಾತಾಡ್ತೀರಾ? ಬಿಟ್ಬಿಡ್ತೀವ ನಾವು? ನಾನು ಒಬ್ಬನೇ ಇವಾಗ ರಿಯಾಕ್ಟ್ ಆಗ್ತಾ ಇರೋದು, ಇದಾದ್ಮೇಲೆ 1000 ಜನ ರಿಯಾಕ್ಟ್ ಆಗ್ತಾರೆ, ನೋಡ್ತೀರಾ? ನೋಡಿ, ಇನ್ನೊಂದು ವಾರದಲ್ಲಿ ನೋಡಿ ಗೊತ್ತಾಗುತ್ತೆ. ಏನು ಪೋಸ್ಟ್ ಇದು, ಏನು ಪೋಸ್ಟ್ ಇದು, ಇಷ್ಟು ಚೀಪಾಗ ಮಾತಾಡೋದು? ಇದಾ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ನಿಮಗೆ? ಆ ಗಟ್ಸಿದ್ರೆ, ಆ ದುರಾಂಕಾರ ಇದ್ದರೆ, ಆ ಮೀಟರ್ ಇದೆ, ಒರಿಜಿನಲ್ ಅಕೌಂಟಿಂದ ಮಾಡೋ ಪೋಸ್ಟ್. ಈ ಥರ ಒರಿಜಿನಲ್ ಅಕೌಂಟಿಂದ ಮಾಡೋ. ಏನ ಪದಗಳು, ಏನದು? ಒಬ್ಬ ಲೆಜೆಂಡ್ ಬಗ್ಗೆ ಮಾತಾಡೋದಂಗ?
ನೀನು ಹಿಂಗೆ ಮಾತಾಡಿದ್ದಕ್ಕೆ ನಾನು ಮಾತಾಡ್ತೀನಿ ಕೇಳಿಸ್ಕೊ. 100 ರಜನಿಕಾಂತ್, 100 MGR, 100 ಎಲ್ಲ ಹೀರೋ ಸೇರಿಸ್ಕೊಳ್ರೋ. ನಿಮ್ಮ ಇಂಡಸ್ಟ್ರಿಲಿ ಎಲ್ಲ ಹೀರೋ ಸೇರಿಸ್ಕೊಳ್ರೋ. ನಮ್ಮ ರಾಜನ ಲೆವೆಲ್ಗೆ ಬರೋಕ್ಕಲ್ಲ ನೀವು. ಸೀನೇ ಇಲ್ಲ, ಬಂದ್ಬಿಡ್ತೀರಾ? ಹಾಂ, ಅಮಿತಾಬ್ ಬಚ್ಚನ್ ಸರ್ ಹಿಮ್ಸೆಲ್ಫ್ ಹ್ಯಾಸ್ ಟೋಲ್ಡ್ ಟಾಪ್ 100 ಆ್ಯಕ್ಟರ್ಸು ನಮ್ಮ ರಾಜಣ್ಣ ಮಾತ್ರ. ನಾವೆಲ್ಲ 101, 102, 103 ಆಗ್ತೀವಿ. 100ವರೆಗೂ ರಾಜಣ್ಣ ಅವ್ರಿಗೆ ಮಾತ್ರ ಇರುತ್ತೆ. ಅಂಥ ದೊಡ್ಡ ಆ್ಯಕ್ಟರ್ ಮಾತಾಡಿರೋ ಮಾತುಗಳಿವೆಲ್ಲ. ಅಲ್ಲ ಕಣ್ರು, ಆ ಕಾಲದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ರೆಕಾರ್ಡ್ಸ್ ಆಗ್ತೈತೆ, ಎಷ್ಟು ಕಲೆಕ್ಷನ್ಸ್ ಆಗ್ತೈತೆ ಗೊತ್ತಾ ನಿಮಗೆ? ಅದಾದಮೇಲೆ ಏನೋ ಅನ್ಲಕ್ಕಿ, ಇಟ್ ವಾಸ್ ಅವರ್ ಬ್ಯಾಡ್ ಲಕ್, ಆಗಲಿಲ್ಲ. ಇವಾಗ ಮತ್ತೆ ಬೆಳೀತಾ ಇದೆ. ಇನ್ನು ನಮ್ಮವ್ರು ಇದ್ರೆ ಮಹಾನ್ ಕಲಾವಿದರು, ಇಂಥವ್ರು ಪೇಜಸ್ ಸೇರ್ಕೊಂಡು ಅಡ್ಮಿನ್ಸ್ ಆಗಿ ಪೋಸ್ಟ್ ಹಾಕೊಂಡು ಬಿಲ್ಡಪ್ ಕೊಟ್ಕೊಂಡು ತಲೆ ಮೇಲೆ ಕುಣಿಸ್ಕೊಂಡು ಸ್ವಾಭಿಮಾನನೇ ಸಾಯಿಸ್ಕೊತವ್ರೆ. ಇಂಥವ್ರಿಗೆ ಬಕೆಟ್ ಹಿಡಿದ್ರೆ ಅಂಥವ್ರ ಬಾಳೆ ಬಾಳ್ತೀರಾ? ಬೇಕಾ ಬಾಳೆಗಳು ನಿಮಗೆ? ಇವ್ರಿಗೆ ಬಕೆಟ್ ಹಿಡಿದ್ರೆ ಎಲ್ಲ ಯೂಟ್ಯೂಬ್ ರೆಕಾರ್ಡ್ಸ್ ಆಗೋದು. ಯೂಟ್ಯೂಬ್ ಬಗ್ಗೆ ಅವೇರ್ನೆಸ್ ಸ್ಟಾರ್ಟ್ ಮಾಡಿ. ಎಷ್ಟೊಂದು ಜನ ಕನ್ನಡಿಗರಿಗೆ ಯೂಟ್ಯೂಬ್ ಅಂದರೆ ಏನು ಗೊತ್ತಿಲ್ಲ. ನಾರ್ತ್ ಕರ್ನಾಟಕಲ್ಲಿ ಹಲೋ ಆ್ಯಪು, ಟಿಕ್ಟಾಕಲ್ಲಿ ಬಿದ್ದಿದ್ದಾರೆ. ಅವ್ರನ್ನೆಲ್ಲ ಯೂಟ್ಯೂಬ್ ಕರ್ಕೊಂಡು ಮಾದರಿ ನೋಡಿ. ಅದನ್ನ ಬಿಟ್ಟು ಇಂಥವ್ರಿಗೆ ಬಕೆಟ್ ಹಿಡಿದ್ರೆ ಗ್ಯಾರಂಟಿ ಹೇಳ್ತೀನಿ, ನಮ್ಮ ಸ್ವಾಭಿಮಾನಕ್ಕೆ ಗ್ಯಾರಂಟಿ ಸತ್ತೋಗುತ್ತೆ. ಬೇಕಾ ಅದು? ಇವಾಗಾದರೂ ಚೇಂಜ್ ಆಗ್ರಪ್ಪ. ನಾವು ಯೂನಿಟಿಯಿಂದ ಇದ್ರೆ ಆರಾಮಾಗಿ ರೆಕಾರ್ಡ್ಸ್ ಆಗ್ತೇವೆ. ಅವೇರ್ನೆಸ್ ಸೃಷ್ಟಿ ಮಾಡಿದ್ರೆ ಆರಾಮಾಗಿ ಅನ್ಬ್ರೇಕಬಲ್ ರೆಕಾರ್ಡ್ಸ್ ಆಗ್ತವೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರೋ ಒಂದು 2000 ಲೈಕ್ಸ್ ಆದರೂ ಕೊಡಿ. ತುಂಬ ಕಷ್ಟಪಟ್ಟಿದ್ದೀನಿ ವಿಡಿಯೋಗೆ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.